ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಡಳಿತದ ಇಂಜಿನಿಯರ್ವಾಗಿರ್ತಕ್ಕಂಥ ಎಲ್ಲರೂ ಮುಂದೆ ಚೈತನ್ಯ ಮಾಲೀಕರೇ, ಹಿರಿಯರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಕಾರ್ಮಿಕ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಸೋದರರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಸೋದರರು, ನನ್ನ ಪುಸ್ತಕ ಮುನ್ನಡೆಸಿರ್ತಕ್ಕಂಥ ವಿಕಾಸ್ ಪ್ರೇಮರು ಹಾಗೂ ಜಿಲ್ಲಾ ಸಂಘದ ಪದಾಧಿಕಾರಿಗಳು, ಈಗ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ನಮ್ಮ ಸಹಾಯಕರು ಒಂದು ಮಾತನಾಡಿ ನಾವು ಏನು ಮಾಡ್ತೀವಿ, ನಮ್ಮ ಮನೆ ಮಕ್ಕಳನ್ನ ನಾವು ಬೆಳೆಸಲ್ಲ, ನಮ್ಮ ಮನೆ ಮಕ್ಕಳು ನಾವು ಭಾಳ ಬಿಸಿ ಮಕ್ಕಳನ್ನ ಬಿಸಿ ಮಾಡೋದು ಆ ಥರ ನಮ್ಮ ಮನೆಗೆ. ಅದಕ್ಕೆ ಸ್ಥಳೀಯವಾಗಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಥಳೀಯವಾಗಿ ಕೆಲಸವನ್ನು ಕೊಡಬೇಕನ್ನೋದು ನಾನು ಕೂಡ ಸಮಸ್ಯೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕಂದರೆ ಭಾಳ ಜನ ನಮ್ಮದೇ ಮಾಡ್ತೀವಿ, ರಾಜಸ್ಥಾನದಲ್ಲಿ ಕರ್ಕೊಂಡು ಹೋಗ್ತೀವಿ, ಮಧ್ಯಪ್ರದೇಶ ಕರ್ಕೊಂಡು ಹೋಗ್ತೀವಿ, ಉತ್ತರ ಪ್ರದೇಶ ಕರ್ಕೊಂಡು ಹೋಗ್ತೀವಿ, ಅನೇಕ ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ಕಾರ್ಮಿಕರನ್ನ ಕರ್ಕೊಂಡು ಕೆಲಸವನ್ನು ಮಾಡ್ತೀವಿ. ಅದು ಮಾಡ್ಸೋಕ್ಕೂ ಒಂದು ಕಾರಣ ಇದೆ. ಯಾಕೆ ಕಾರಣ ಇದೆ ಅಂತಂದರೆ ನಮ್ಮ ಸ್ಥಳೀಯಲ್ಲಿರ್ತಕ್ಕಂಥ ಕಾರ್ಮಿಕರು ಕರೆಕ್ಟಾಗಿ ಕೆಲಸ ಮಾಡೋದು. ಯಾಕೆ ಕೆಲಸ ಮಾಡೋದು ಅಂದರೆ ಬೆಳಗ್ಗೆ 11 ಗಂಟೆಗೆ ಹೋಗ್ತಾರೆ, ಸಾಯಂಕಾಲ 5 ಗಂಟೆಗೆ ಹೋಗ್ತಾರೆ. ಈ ಸಮಸ್ಯೆ ಇದೆ. ಈಗ ಬಿಲ್ಡಿಂಗ್ ಒಳಗೆ ಇರುತ್ತೆ, ಜಲ್ದಿ ನಾವು ಬಿಲ್ಡಿಂಗ್ ಮುಗಿಸಿ ಮನೆ ಒಳಗೆ ಹೋಗ್ಬೇಕು ಅಂತೇಳಿ ಅವ್ರು ಇಲ್ಲೇ ಬಂದು ಉಳ್ಕೊಂಡು ರಾತ್ರಿ ಕೆಲಸ ಮಾಡ್ತಾರೆ. ಹೊರ ರಾಜ್ಯದಿಂದ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಪದ್ಧತಿ ಈಗ ಪ್ರಾರಂಭ ಆಗಿದೆ. ನೀವು ಕೂಡ ಹೀಗೆ ಇರ್ತೀರ. ಭಾಳ 45 ಕಿಲೋಮೀಟರ್ ಈಗ ಬೆಳಗ್ಗೆ 7 ಗಂಟೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಹೊರ ರಾಜ್ಯದಿಂದ ಕರ್ಕೊಂಡು ಬರೋ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ನೀವು ಕೂಡ ಅದನ್ನ ಅಳವಡಿಸಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಿಮ್ಮ ಸಂಘ ಹುಟ್ಟಿರ್ತಕ್ಕಂಥದ್ದು ನಾನು ಎಲ್ಲ ಲಕ್ಷಣಗಳನ್ನ ಕಾರ್ಯಕರ್ತರಿಂದ ಸಹಾಯಕ ಸಂಘ ಹುಟ್ಟಿರ್ತಕ್ಕಂಥದ್ದು ಕಾರ್ಮಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು. ನಾನು ಶಾಸಕರಿದ್ದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರಿಗೆ ಅನುಕೂಲ ಆಗಬೇಕಂತೇಳಿ ದಾವಣಗೆರೆ ಹೋಗ್ಬೇಕು, ಹುಬ್ಬಳ್ಳಿ ಹೋಗ್ಬೇಕು ಅಂತೇಳಿ ಆಂದೋಲನದಲ್ಲಿ ಈಗ ಮುಂದಾನ ಆಗ್ತದೆ, ಈಗ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ನಮ್ಮ ಕಾರ್ಮಿಕ ಕೂಡ ಹೋಗೋದಿಲ್ಲ. ನಮ್ಮದು ಏನು ಮಾಡ್ತಾರೆ, ಅವ್ರಿಗೆ ಹೋಗೋದು, ಅವ್ರಿಗೆ ಹೋಗ್ತಾರೆ. ಸರಳವಾಗಿರ್ತಕ್ಕಂಥ ಕಾರ್ಮಿಕರಿಗೆ ಅನುಕೂಲ ಆಗಬೇಕು. ನಾವು ಹೊಸ ಯೋಜನೆ ನಮ್ಮ ನಗರಸಭಾ ಕಡೆಯಿಂದ ನಾವು ಪ್ರಯತ್ನ ಮಾಡಿದ್ವಿ. ಇವತ್ತು ಅದು ಕಾರ್ಮಿಕರು ಕೂಡ ಇದ್ದಾರೆ. ಅದೆಲ್ಲ ಅದೆಲ್ಲ ಅದು ಕೂಡ ವ್ಯವಸ್ಥೆನ ಆಗಿದೆ. ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಇವತ್ತು ಈಗ ಕಾರ್ಯ ಅಂದರೆ ಒಂದು ಕಾರ್ಮಿಕರಿಗೆ ಏನಾದರೆ ಇವತ್ತು ಕೇಂದ್ರ ಸರ್ಕಾರವೇ ರಜವನ್ನು ಕೊಡ್ತಕ್ಕಂಥದ್ದು ಇವತ್ತು ನೀವು ನೋಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ನಿಮಗೆ ಹೇಳೋದು, ಸ್ಥಳೀಯವಾಗಿ ಅನುದಾನ ಕೊಡಬೇಕನ್ನೋದು ಒಂದು ಕಡೆ ಆದರೆ ಆ
ಫಿಟ್ಟಿಂಗ್ ಕಾರ್ಮಿಕರ 10ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಥ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂಥ ವಿಠಲ್ ಹೊಳೆಮ್ನವರೇ ಹಾಗೂ ಈಗ ತಾನೇ ಮಾತನಾಡಿದಂಥ ನಮ್ಮ ಅರುಣ್ ಕುಮಾರ್ ಪೂಜಾರ್ ಅವರೇ, ಬಸವರಾಜ್ ಕೆಲ ಡಾಕ್ಟರ್ ಅವರೇ, ಶೇರುಖ್ ಖಾನ್ ಕಾಬೂಲಿ ಅವರೇ, ಪುಟ್ಟಪ್ಪ ಮರಿಯಮ್ನವರೇ ಮತ್ತು ಕಾರ್ಮಿಕ ಸಂಘದ ಉಪಾಧ್ಯಕ್ಷರಾದಂಥ ಜಮೀರ್ ದಾವಣಗೆರೆಯವರೇ, ಎಲ್ಲ ಟೈಲ್ಸ್ ಅಂಗಡಿಯ ಎಲ್ಲ ಮಾಲೀಕರುಗಳೇ, ಪ್ರಬಣ್ಣ ಮುಂಡಾಸದವರೇ, ಮರಬಸಣ್ಣವರೇ, ಬಸಣ್ಣವರೇ ಹಾಗೂ ಮಕ್ರಿ ಸರ್ ಅವರೇ, ನಿತ್ಯಾನಂದ ಕುಂದಾಪುರವರೇ ಹಾಗೂ ಕಾರ್ಮಿಕ ಸಂಘದ ಕಾರ್ಯದರ್ಶಿಯಾದಂಥ ಕಚೇರಿಯವರೇ, ಉಳಿದೆಲ್ಲ ಸದಸ್ಯರುಗಳೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಟೈಲ್ಸ್ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರುಗಳೇ, ರಾಣೇಮ್ ನಗರದಲ್ಲಿ ಟೈಲ್ಸ್ ಕೆಲಸ ಮಾಡುವಂಥ ಸಾಕಷ್ಟು ಜನ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ರಾಣೇಮ್ ತಾಲೂಕಲ್ಲಿ ಸಾಕಷ್ಟು ಕಾರ್ಮಿಕರು ಹೊಂದಿರತಕ್ಕಂಥ ರಾಣೇಮ್ ತಾಲೂಕಿದು. ಪ್ರತಿಯೊಂದು ಕಾರ್ಮಿಕರು ರಾಣೇಮ್ ತಾಲೂಕಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. ಹಾಗಾದರೆ ಏಕೆ ಇಲ್ಲಿ ಕಾರ್ಮಿಕ ಹೆಚ್ಚಿಗೆ ಇದ್ದಾರೆ ಅಂದರೆ, ಇಲ್ಲಿ ಬೆಳೆಯುವಂಥ ಬೆಳೆಗಳು ಮತ್ತು ಇಲ್ಲಿ ವಾಸಿಸುವಂಥ ಜನರು ಬಹಳ ಅನ್ಯೂನ್ಯತವಾಗಿ ಕಾರ್ಮಿಕರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದ್ರಿಂದ ಎಲ್ಲ ಕಾರ್ಮಿಕರು ಬೇರೆ ಬೇರೆ ತಾಲೂಕಿಂದ ಬಂದು ಇಲ್ಲೇ ನೆಲೆಸಿ ಇಲ್ಲೇ ಜೀವನನೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಟೈಲ್ಸ್ ಮಾಲೀಕರು ಕೂಡ ರಾಜಸ್ಥಾನದಿಂದ ಬಂದು ಇಲ್ಲಿ ಕೂಡ ವ್ಯಾಪಾರಕರಣ ಮಾಡ್ತಾ ಬಂದರೆ ಉದ್ದೇಶ ಇಷ್ಟೇ, ರಾಣೇಮ್ ತಾಲೂಕಲ್ಲಿ ಎಲ್ಲ ವಾಸಿಸುವಂಥ ಜನರು ಭಾಳ ಅತ್ಯುನ್ನತವಾಗಿ ಅನ್ಯೂನ್ಯವಾಗಿ ನಡೆದುಕೊಳ್ತಾರೆ. ಯಾವುದೇ ಥರ ವ್ಯಾಪಾರಕ್ಕೆ ತೊಂದರೆ ಆಗಲ್ಲವಂಥ ನಂಬಿಕೆಯಿಂದ ಇವತ್ತು ರಾಜಸ್ಥಾನದಿಂದ ಇಲ್ಲಿ ವ್ಯಾಪಾರಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ನೀವು ಕೂಡ ಕೆಲಸ ಮಾಡುವಂಥ ಕಾರ್ಮಿಕರು ಇವತ್ತು ತಂದೆ ತಾಯಿಯ ಆಶೀರ್ವಾದ ಬೇಕು. ನಿಮಗೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತದೆ. 9 ತಿಂಗಳು ಹೆತ್ತು ಹೊತ್ತು ಸಾಕಿ ನಮಗೆ ಬೆಳೆಸಿರಂದಾಗ ಅವ್ರು ನಮ್ಮನ್ನ ಯಾವಾಗಲೂ ನಮ್ಮ ಒಳ್ಳೆತನ ಕಾಯ್ತಾರೆ. ಒಳ್ಳೇದಾಗಲಿ ನನ್ನ ಮಗ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಆದರೆ ಇವತ್ತು ನಿಮಗೆ ಅಭಿವೃದ್ಧಿ ಆಗಬೇಕಾದ್ರೆ, ಯಾರು ಕಾರ್ಮಿಕರ ಅಭಿವೃದ್ಧಿ ಆಗಬೇಕಾದ್ರೆ ನಿಮಗೆ ಯಾರು ತಂದೆ ತಾಯಿ? ಒಂದು ಇಂಜಿನಿಯರ್ಗಳು, ಅವರು ತಂದೆ ಅಂತ ತಿಳ್ಕೊಂಡ ನಾನು. ತಾಯಿ ಯಾರಪ್ಪ ಅಂದರೆ ಟೈಲ್ಸ್ ಮಾಲೀಕರು, ಅವರೇ ನಿಮಗೆ ತಂದೆ ತಾಯಿ ಅಂತಂದು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾಕಂದರೆ ಅವರ ಸಹಕಾರ, ಯಾರ್ದು ಇಂಜಿನಿಯರ್ ಸಹಕಾರ, ಟೈಲ್ಸ್ ಅಂಗಡಿಯ ಮಾಲೀಕರ ಸಹಕಾರ ಮತ್ತು ಬಿಲ್ಡಿಂಗ್ನ ಮಾಲೀಕರ ಸಹಕಾರ ಯಾವತ್ತು ನಿಮ್ಮ ಮೇಲಿದ್ದರೆ ಖಂಡಿತವಾಗಲೂ ನೀವು ಅಭಿವೃದ್ಧಿ ಸಾಕ್ತೀರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ. ಇವತ್ತು ದೇವೇಂದ್ರ ಸರ್ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಇವತ್ತು ಬರಬೇಕಿತ್ತವರು. ಇವತ್ತು ನಾನು ಕೂಡ ಫೋನಲ್ಲಿ ಮಾತಾಡಿದೆ, ಆರಿಕೆ ಉತ್ತರ ಕೊಟ್ಟರು, ನಾವು ಹುಬ್ಬಳ್ಳಿಯಲ್ಲಿದ್ದಾರೆ ಅಂತೇಳಿ. 10ನೇ ವರ್ಷದ ಕಾರ್ಮಿಕ ಸಂಘ ಇವತ್ತು ಒಂದು ಸಮಾರಂಭ ಕಾರ್ಯಕ್ರಮ ಮಾಡ್ತಾ ಇದೆ. ಸಾವಿರಾರು ಜನ ಕಾರ್ಮಿಕರಿದ್ದಾರೆ. ಇವತ್ತು ಅವ್ರು ಬರ್ಬೇಕಿತ್ತು. ಇವತ್ತು ಅವ್ರು ಬಂದಲ್ಪ ಅಂದರೆ ಅವ್ರು ಧಿಕ್ಕಾರ ಅಂತ ಕೂಗಬೇಕು. ಏನು ಅವರಿಗೆ ಯಾವ ಥರ ಅವರಿಗೆ ನಾವೊಂದು ಸಂದೇಶ ಕಳಿಸ್ಬೇಕು ಅನ್ನೋದು ತಾವೆಲ್ಲ ಮುಂದಿನ ದಿನಗಳಲ್ಲಿ ಅರ್ಥ ಮಾಡ್ಕೋಬೇಕು. ಇವತ್ತು ಕಾರ್ಮಿಕರಿಗೆ ಸಾಕಷ್ಟು ಸರ್ಕಾರದಿಂದ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬಂದರೂ ಕೂಡ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಮಾಡಿಕೊಳ್ತಾ ಬಂದಿದೆ. ಇವತ್ತು ಕಾರ್ಮಿಕರಿಗೆ ಏನೇ ಕೆಲಸ, ಏನು ಯಾವುದು ಅನಾಹುತ ಆದರೆ ನಮಗೇನೋ ಸೌಲಭ್ಯಗಳು ಸಿಗ್ತವೆ. ಎಲ್ಲರೂ ಆಕ್ಸಿಡೆಂಟ್ ಆದರೆ ಏನೋ ಸೌಲಭ್ಯಗಳು ಸಿಗ್ತವೆ. ನಾವು ಅರ್ಜಿ ಹಾಕಬೇಕಾದ್ರೆ ಏನೇ ಸೌಲಭ್ಯಗಳಾದವೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕಾದ್ರೆ ಇವತ್ತು ಕಾರ್ಮಿಕ ಇಲಾಖೆ ಆಫೀಸರ್ ಬಂದು ಮಾಹಿತಿ ಕೊಟ್ಟಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ. ಅವರೇ ಬಂದಲ್ಲ, ಅವರೇ ಮಾಹಿತಿ ಕೊಟ್ಟಲ್ಲ ಅಂದ್ರೆ ನಾವು ಯಾರಿಗೆ ಕೇಳಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅವರಿಗೆ ದೇವೇಂದ್ರ ಸರ್ ಹೇಳಿದ್ದೀನಿ, ನೀವು ಬಂದು ನಿಮ್ಮ ಇಲಾಖೆಯಲ್ಲಿ ಯಾರೇ ಆಗಲಿ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ನೀವು ಬಂದು ಅನೌನ್ಸ್ ಮಾಡಬೇಕು, ಅವ್ರ ಮುಖಾಂತರ ಅರ್ಜಿ ತಗೋಬೇಕು ಅಂತ ಕೇಳಿದಾಗ ಅವರು ಹಾರಿಕೆ ಉತ್ತರ ಕೊಟ್ಟರು. ನಾಳೆ ನೀವೆಲ್ಲರೂ ಕೂಡ ಬಂದರೆ ನಾವು ನಿಮ್ಮ ಜೊತೆ ಬಂದು ಈ ಕಾರ್ಮಿಕ ಇಲಾಖೆ ದೇವೇಂದ್ರ ಸರ್ ಅವ್ರನ್ನ ಭೇಟಿಯಾಗಿ ಏನು ನೀವು ಏಜೆಂಟ್ರ ಮೂಲಕ ಕಾರ್ಮಿಕರಿಗೆ ಸಿಗುವಂಥ ಕಿಟ್ಗಳನ್ನು ಮಾಡ್ತಾ ಇದ್ದೀರಿ ಅಂತಂದೇಳಿ ನಮಗೆ ಗಮನಕ್ಕೆ ಬಂದಿದೆ. ಇದೇ ರೀತಿ ಮುಂದುವರೆದ್ರೆ
ನಿಮ್ಮನ್ನು ನಾವು ನಿಮ್ಮ ಆಫೀಸಿನ ಮುಂದೆ ನಾವು ಸ್ಟ್ರೈಕ್ ಮಾಡಬೇಕಾಗತ್ತೆ, ಧರಣಿ ಮಾಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಮಾಡ್ಬೇಕಂತೇಳಿ ಈಗಾಗಲೇ ನಿಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತೇನೆ. ಖಂಡಿತವಾಗಲೂ ನಿಮ್ಮ ಪರವಾಗಿ ನಾವು ಅದೇವಿ. ಎಲ್ಲ ಈ ಮೇಲೆ ಕೂತಂತೆ ಎಲ್ಲ ನಮ್ಮ ಗಣ್ಯ ಮನ್ನರು ಕಾರ್ಮಿಕ ಪರವಾಗಿ ನಾವೆಲ್ಲ ಇದ್ದಾವೆ. ನೀವು ಹೆದರುವಂಥ ಕೆಲಸ ಏನೂ ಇಲ್ಲ. ಇವತ್ತು ಏನು ಕಾರ್ಮಿಕರಂದರೆ ಬರೀ ಟೈಲ್ಸ್ ಮಾಲೀಕರಲ್ಲ, ಟೈಲ್ಸ್ ಕಾರ್ಮಿಕರಲ್ಲ, ಬಡಗಿತನ ಮಾಡೋರು, ಪೇಂಟು, ಸಾಕಷ್ಟು ಸುಮಾರು ಒಂದು 100 ಇಲಾಖೆಗಳು ಅಂದರೆ ಟೈಲ್ಸ್ ಮಾಲೀಕರು, ಕಾರ್ಮಿಕರು, ಬಡಗಿತನ ಮಾಡುವಂಥವ್ರು, ಪೇಂಟೆ ಕೆಲಸ ಮಾಡುವಂಥವ್ರು, ಹೀಗೆ ಒಟ್ಟ 100 ಜನ ಏನು ಕಾರ್ಮಿಕರು ಇದ್ರ ಒಳಪಡ್ತಾರೆ ಅಂತಂದೇಳಿ ನನಗೆ ಗೊತ್ತಿದೆ. ಹೀಗಾಗಿ ಎಲ್ಲರೂ ಒಂದು ಸಲ ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ ಎಲ್ಲ ಕಾರ್ಮಿಕರು ಕಟ್ಟಿಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ರಾಜ್ಯದ ಕಾರ್ಮಿಕ ಏನು ಅಧಿಕಾರಿಗಳಿದ್ದಾರೆ ಅವ್ರನ್ನ ಕರೆಸಿ, ರಾಜ್ಯದ ಕಾರ್ಮಿಕರ ಸಚಿವರು ಯಾರಾಕರೆ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡಿಪ್ಪ ಅಂದ್ರೆ ಖಂಡಿತವಾಗಲೂ ನಿಮಗೆ ಸಿಗುವಂಥ ಸೌಲಭ್ಯಗಳು ಸಿಗ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಏಜೆಂಟ್ರ ಮೂಲಕ 500,000 ರೂಪಾಯಿ ನನಗೆ ಕೇಳಿ ಸಾಕಾಗ್ಬಿಟ್ಟಿದೆ. ಏಜೆಂಟ್ರ ಮೂಲಕ ಇವತ್ತು ಕಿಟ್ಗಳು ಮಾರ್ತಾ ಇದ್ದಾರೆ ಅಂತೇಳಿ. ಇವನು ಯಾವ ಸರ್ಕಾರ ಬಂದರೂ ಕೂಡ ಏಜೆಂಟ್ರ ಮೂಲಕ ಅಧಿಕಾರಿಗಳು ಕಿಟ್ ಮಾರ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್, BJP, JDS ಅಂತಲ್ಲ, ಯಾವುದೇ ಸರ್ಕಾರ ಬರಲಿ, ಯಾಕೆ ನಿಮಗೆ ಮಾಹಿತಿ ಕೊರತೆ ಇರೋದ್ರಿಂದ ನೀವು ಯಾರು ಕಾರ್ಮಿಕರು ಅವ್ರನ್ನ ಹೋಗಿ ಪಟ್ಟಿ ಹಿಡಿದು ಕೇಳಂಗಿಲ್ಲ. ನಿಮಗೆ ಮಾಹಿತಿ ಇಲ್ಲ, ಏನು ಬಿಡೋ ಕಾರ್ಮಿಕರು ಅವ್ರಿಗೆ ಕೆಲಸ ಮಾಡ್ತಾರೆ, ಮನೆ ಮಕ್ಕಂತಾರ, ಅವ್ರಿಗೇನು ಮಾಹಿತಿ ಐತಿ, ನಾವು ಆರಾಮ ರೊಕ್ಕ ತಗೊಂಡು ನಾವು ಮಾರ್ಕೆಟ್ ಹೋಗೋಣ ಅಂತೇಳಿ ಅವ್ರು ಅದರ. ಹೀಗಾಗಿ ನೀವೆಲ್ಲ ಎಚ್ಚೆತ್ತುಕೊಂಡೇ ಬಂದರೆ, ನೀವೆಲ್ಲ ಒಗ್ಗಟ್ಟಾದ ಬಂದರೆ ಖಂಡಿತವಾಗಲು ನಿಮಗೆ ಸಿಗುವಂಥ ಸೌಲಭ್ಯಗಳು ಖಂಡಿತವಾಗಲು ಸಿಗುತ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿಗೆ ಮಾತನಾಡಿದೆ. ಇವತ್ತು ಎಲ್ಲ ನಾವು ನಿಮ್ಮ ಜೊತೆ ನಾವೆಲ್ಲ ಇರ್ತೇವೆ ಅಂತಂದು ಹೇಳಿ ಇವತ್ತು ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಎಲ್ಲ ಅಂಗಡಿಗೆ ಹೋಗಿ ಎಲ್ಲ ಅಂಗಡಿ ಮಾಲೀಕರು ಸಹಕಾರ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಎಲ್ಲ ಅಂಗಡಿ ಮಾಲೀಕರು ಸಹಕಾರದಿಂದ ಮತ್ತು ಇಂಜಿನಿಯರ್ ಕಮಿಟಿಯ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಮಾಡಕತ್ತೀರಿ ಅಂತ ಹೇಳಿ ನನಗೂ ಭಾಳ ಖುಷಿಯಾಗಿದೆ. ಇಂಥ ಕಾರ್ಯಕ್ರಮ ಹೆಚ್ಚಿನ ಪ್ರಮಾಣದಲ್ಲಿ ನಡೀಲಿ. ನೀವು ಏನು ಇವತ್ತು ಒಂದು ತಾಲೂಕಾ ಟೈಲ್ಸ್ ಫಿಟ್ಟಿಂಗ್ ಕಾರ್ಮಿಕ ಸಂಘ ಅಂತ ಇವತ್ತು ಒಂದು ಎಸ್ಟಿಮೇಟಿಗೆ ಹಾಕಿರಿ ಏನೇನು ರೇಟ್ ಇದೆ ಅಂತೇಳಿ. ದಯವಿಟ್ಟು ನಿಮ್ಮ ಸಂಘದ ವತಿಯಿಂದ ನೀವು ಮಾಡಿಕೊಳ್ರಿ, ನಂದೇನು ತೊಂದರೆ ಇಲ್ಲ. ಆದರೆ ಏನು ಮನೆಯ ಮಾಲೀಕ, ಆ ಮನೆಯ ಮಾಲೀಕನ ಪರಿಸ್ಥಿತಿ ನೋಡಿಕೊಂಡು ಅನುಗುಣವಾಗಿ ಕೆಲಸ ಮಾಡಿರಿ, ನೀವು ಉದ್ಧಾರ ಹಾಕಿರಿ, ಅವ್ರಿಗೆ ಅನುಕೂಲ ಆಗತ್ತೆ ಅಂತಂದು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.